ಸಾರಿಗೆ ನೌಕರರ ಮುಷ್ಕರದ ಬಿಸಿ ಹೆಚ್ಚಾಗ್ತಾ ಇದೆ. ರಾಜ್ಯದಾದ್ಯಂತ ಬಸ್ಗಳಲ್ಲಿ ಕೂಡ ವ್ಯತ್ಯಯ ಆಗ್ತಾ ಇರುವಂತದ್ದು. ಸದ್ಯ ಪರಿಸ್ಥಿತಿ ಹೇಗಿದೆ? ಇನ್ನೊಂದು ಕಡೆಯಾಗಿ ನೌಕರರ ಪರವಾಗಿ ಇರುವಂತಹ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಕೂಡ ನನ್ನ ಹತ್ರ ಇದ್ದಾರೆ. ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಈ ಹಿಂದೆಯಿಂದ ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿಕೊಂಡು ನೌಕರರಿಗೆ ಸಿಗಬೇಕಾದಂತಹ ಒಂದಷ್ಟು ಸೌಲಭ್ಯಗಳನ್ನ ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಹೋರಾಟವನ್ನ ಮಾಡ್ಕೊ ಬರ್ತಾ ಇದ್ದಾರೆ. ಜೊತೆಗೆ ಮೊನ್ನೆಯಿಂದ ಕೂಡ ಸಭೆ ಮೇಲೆ ಸಭೆಯನ್ನ ಕೂಡ ಮಾಡ್ತಾ ಇದ್ರು ಸರ್ಕಾರದವರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಓಕೆ ಆಗಿಲ್ಲ. ಇವತ್ತು ಕೂಡ ಮುಷ್ಕರ ಮುಂದುವರಿತಾ ಇದೆ. ಸದ್ಯ ನಾನೀಗ ಅನಂತ ಸುಬ್ರಾವ್ ಸರ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿ ಬಾರಿ ಕೂಡ ಮುಷ್ಕರ ಒಂದು ರೀತಿಯಾಗಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ ಸರ್ಕಾರ. ಎಲ್ಲೋ ಒಂದ್ ಕಡೆ ಅರ್ಧಂಬರ್ಧ ಈಡೇರಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಕೊಡ್ತಾ ಇದೆ. ಎಷ್ಟು ಮಟ್ಟಿಗೆ ಸರಿ ಸರ್? ಜೊತೆಗೆ ಇವತ್ತು ಮುಷ್ಕರಕ್ಕೆ ಒಂದು ರೀತಿಯಾಗಿ ಬೆಂಬಲ ಕೂಡ ಸಿಗ್ತಾ ಇದೆ. ಸಾಕಷ್ಟು ಬಸ್ಗಳು ಬರ್ತಾ ಇಲ್ಲ. ಇವತ್ತು ಏನ್ ಹೇಳ್ತೀರಾ ಅಂತ? ಆ್ಯಕ್ಚುಲಿ ಹಲವಾರು ಕಡೆ ಮುಷ್ಕರ ನಿನ್ನೆ ರಾತ್ರಿಯಿಂದಲೇ ಶುರುವಾಗಿದೆ. ಆ್ಯಂಡ್ ಗ್ರ್ಯಾಜುಯಲಿ ಅದು ಇನ್ನೂ ಬಿಸಿ ಜಾಸ್ತಿ ಆಗುತ್ತೆ. ರಿಪೋರ್ಟ್ಗಳು ನೋಡಿದರೂ ಕೂಡ ನಮಗೆ ಬರ್ತಿರೋದು ಜನ ವಾಲಂಟಿಯರಾಗಿ ಎಲ್ಲ ಕಡೆ ಸ್ಟ್ರೈಕ್ ಮಾಡಿದ್ದಾರೆ. ಇದೇನು ತೋರಿಸುತ್ತೆ ಅಂದರೆ ಸರ್ಕಾರ ಏನು ಧೋರಣೆ ತಾಳಿದೆ ನಮ್ಮ ಬೇಡಿಕೆಗಳ ಬಗ್ಗೆ, ಅದಕ್ಕೆ ಜನ ಧಿಕ್ಕಾರ ಹೊಡೆದಿದ್ದಾರೆ. ಮತ್ತು ಇವರು ಪ್ರೈವೇಟ್ ಆಪ್ರೇಟರ್ ಮಾಡ್ತೀವಿ ಅದು ಇದು 20 ಇಂಚ್ ಹೇಳ್ಕೊಂಡಿದ್ದಾರೆ. ಅವರು ಸುಲಿಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆಗಲೇ ಹಲವಾರು ಜನ ಬಂದು ಹೆಣ್ಮಕ್ಳು ದುಡ್ಡಿಲ್ಲದೆ ವಾಪಸ್ ಹೋಗಿದ್ದಾರೆ. ಈಗೆಲ್ಲ ಆಗಿದೆ. ಇದಕ್ಕೆಲ್ಲ 22 ದಿವಸ ನಾವು ನೋಟಿಸ್ ಕೊಟ್ಟಿದ್ದೀವಿ ಮುಂಚೆನೇ. ಸರ್ಕಾರ ಯೋಚನೆ ಮಾಡಬೇಕಾಯ್ತು. ಈ ಲಾಸ್ಟ್ ಮಿನಿಟಲ್ಲಿ ಎಮ್ ಡಿಗಳು ಹೋಗ್ತಿದ್ದಾರೆ ಬಸ್ ಸ್ಟ್ಯಾಂಡ್ಗೆ. ಒಂಥರಕ್ಕೆ ಒಳ್ಳೇದು. ನಮ್ಮ ಎಮ್ ಡಿಗಳು ಯಾರು ಬಸ್ ಸ್ಟ್ಯಾಂಡ್ ನೋಡಿರಲಿಲ್ಲ. ಬರೀ ಕಾರು ಏರೋಪ್ಲೇನ್ ಓಡಾಡೋರು, ಹೆಲಿಕಾಪ್ಟರ್ ಓಡಾಡೋರು. ಅಟ್ಲೀಸ್ಟ್ ಎಲ್ಲರೂ ಬಸ್ ಸ್ಟ್ಯಾಂಡ್ಗೆ ಬಂದು ಹೆಂಗಿದೆ ಅದರ ಗತಿ ನೋಡ್ತಾ ಇದ್ದಾರೆ. ದಟ್ ವೇ ಇಟ್ ಇಸ್ ವೆಲ್ಕಮ್. ಸೊ ಸ್ಟ್ರೈಕ್ ಭಾಳ ಎಫೆಕ್ಟಿವ್ ಆಗಿದೆ. ಇದು ಇನ್ನೊಂದೇನು ಅಂದರೆ ಸನ್ಮಾನ್ ರಾಮಲಿಂಗಾರೆಡ್ಡಿಯವರು ನೌಕರರೆಲ್ಲ ಗೊಂದಲ ಇದೆ ಅಂತ ಹೇಳಿದ್ದಾರೆ. ಯಾವ ಗೊಂದಲನೂ ಇಲ್ಲ. ಇವಾಗ ಟೋಟಲಾಗಿ ಸ್ಟ್ರೈಕ್ ಆಗಿರೋದು ಏನು ತೋರಿಸುತ್ತೆ? ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಏನು ಸ್ಟ್ರೈಕ್ ಕರೆ ಕೊಟ್ಟಿದೆ ಅದಕ್ಕೆ ಹೋಗ್ಬಿಟ್ಟಿದ್ದಾರೆ. 30ನೇ ತಾರೀಕು ಸಾಮೂಹಿಕ ಉಪವಾಸ ಮಾಡಿ ಅಂತ ಹೇಳಿದ್ವಿ. ಇಲ್ಲಿ ಬಂದು ಉಪವಾಸ ಮಾಡಿದರು. ಸುಮಾರು 5,000 ಜನರು ಎಲ್ಲ ಕಡೆಯಲ್ಲಿ ಬಂದಿದ್ದರು. ಅವತ್ತೇ ಸರ್ಕಾರ ಎಚ್ಚೆತ್ಕೋಬೇಕಾಗಿತ್ತು. ನಿನ್ನೆ ಕರೆದು ಮೀಟಿಂಗ್ಗೆ ಸ್ಟ್ರೈಕ್ ವಾಪಸ್ ತಗೊಳ್ಳಿ ಅಂತ. ಯಾಕೆ 22 ದಿವಸದಿಂದ ನೋಟಿಸ್ ಕೊಟ್ಟಿಲ್ವ? ಅಥವಾ ನೀವು ಹೇಳಿದ್ರಿ ಹಿಂದೆ 31 ಡಿಸೆಂಬರ್ ನಾವು ಸ್ಟ್ರೈಕ್ ಮಾಡಬೇಕು ಅಂತ ನೋಟಿಸ್ ಕೊಟ್ಟಾಗ ವಾಪಸ್ ತಗೊಳ್ಳಿ ನೀವು, ನಾವು ಕೈ ಬಿಡಿ ಸ್ಟ್ರೈಕ್ ನಾವು ಮಾತಾಡ್ತೀವಿ. ಬಟ್ ನಂತರದಲ್ಲಿ ಕೈ ಕೊಟ್ರಿ. ನಿನ್ನೆ 3ನೇ ಮೀಟಿಂಗು ಚೀಫ್ ಮಿನಿಸ್ಟರ್ ಜೊತೆ ನಡೀತಿರೋದು. ನಿನ್ನೆ 38 ತಿಂಗಳ ರಿಯೇಷನ್ ಕೊಡಬೇಕಾಗಿಲ್ಲ ಅಂತ ಹೇಳ್ತಿದ್ದವರು ನಿನ್ನೆ ದಿವಸ ಸ್ಟ್ರೈಕ್ ನೋಟಿಸ್ ಬಂದ ಮೇಲೆ 14 ತಿಂಗಳು ಕೊಡ್ತೀವಿ ಅಂತಾರೆ. ಅಂದರೆ ವಾಟ್ ಡಸ್ ಇಟ್ ಶೋ? ಸರ್ಕಾರದ ಒಂದು ಕಾರ್ಮಿಕ ವಿರೋಧಿ ನೀತಿ ಗೊತ್ತಾಗುತ್ತೆ. ಸ್ಟ್ರೈಕ್ ನೋಟಿಸ್ ಕೊಟ್ಟಾಗ 14 ತಿಂಗಳಲ್ಲಿ ಎಲ್ಲಿ ಬರುತ್ತೆ ನಿಮ್ಗೆ ದುಡ್ಡು? ಏನೂ ಕೊಡಲೇಬೇಕು ಅಂತ ಹೇಳ್ತಿದ್ದವರು. ಇನ್ನು 1/1/24 ಸೆಟಲ್ಮೆಂಟ್ ಆಗಬೇಕಾಗಿಲ್ಲ ನಿಮಗೆ. 2023ರಿಂದ 4 ವರ್ಷ ಅಂತ ಹೇಳ್ತಿದ್ರು. ಈ 14 ತಿಂಗಳ ರಿಯರ್ಸ್ ಯಾಕೆ ಕೊಡ್ತಾರೆ? ಆ್ಯಕ್ಚುಲಿ 1/1/20ರಿಂದ ಬಂದುಬಿಟ್ಟಿದೆ. 1/1/24 ವೇತನ ವಿಮರ್ಶೆ ಆಗಬೇಕು. ಇವಾಗ ಸರ್ಕಾರಕ್ಕೂ ನಮಗೂ ಇರೋದು ವ್ಯತ್ಯಾಸ 1,000 ಕೋಟಿ. 4 ಲಕ್ಷ ಕೋಟಿ ಬಜೆಟ್ ಕೊಟ್ಟಿರೋರು 1,000 ಕೋಟಿ ಯಾವಮ್ಮ? ಇವಾಗ ನೆನ್ನೆ 700 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು 1,000 ಕೋಟಿ ಕೊಟ್ಟರೆ ಅಗ್ರಿಮೆಂಟ್ ಆಗುತ್ತೆ ಅವ್ರ ಹತ್ರ. ಇನ್ನು ವೇತನ ಹೆಚ್ಚಳ ಎಲ್ಲ ಸಾರಿಗೆ ನಿಗಮಗಳು ಕೊಡಬೇಕು. ಇಟ್ ವೋಂಟ್ ಕಾಸ್ಟ್ ಎನಿ ಬರ್ಡನ್ ಆನ್ ದಿ ಗೌರ್ಮೆಂಟ್. ಓಕೆ ಸರ್, ಇನ್ನೊಂದು ಕಡೆಯಾಗಿ ಎಷ್ಟೇ ಬೇಡಿಕೆಗಳನ್ನು ಇಟ್ಟರು ಕೂಡ ಈಗಾಗಲೇ ನೀವು ಹೇಳ್ತಾ ಇದ್ರಿ ಒಂದಷ್ಟು ದಿನಗಳದ್ದು ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನ ಸರ್ಕಾರ ಆಡ್ತಾ ಇದೆ ಅಂತ. ಇಲ್ಲೊಂದು ಕಡೆ ಸರ್ಕಾರ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ ಅಂತ ಏನೂ ಗೊತ್ತಿಲ್ಲ ಅನ್ನುವಂತಹ ಸರ್ಕಾರ ಕೊನೆ ಮೂಮೆಂಟಲ್ಲಿ ಮೀಟಿಂಗನ್ನು ಕರೆಯುತ್ತೆ, ಚರ್ಚೆಗಳಾಗತ್ತೆ. ಇಲ್ಲ ನೀವು ಹೋರಾಟವನ್ನ ಕೈ ಬಿಡಿ, ಮುಷ್ಕರವನ್ನ ಕೈ ಬಿಡಿ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ನಿರ್ಣಯವನ್ನ ತಗೊಳುತ್ತೆ? ಯಾರೇ CM ಬಂದರೂ ಕೂಡ ಇದೇ ಮಾತುಗಳನ್ನ ಆಡ್ತಾ ಇರ್ತಾರೆ. ಎಲ್ಲ ನಾನು ಒಂದು ವ್ಯತ್ಯಾಸ ನೋಡ್ತೀನಿ. ಮೊನ್ನೆ ಬಸವರಾಜ ಬೊಮ್ಮಾಯಿಯವರಿದ್ದರು. ಅವ್ರು ಹಿಂಗೆಲ್ಲ ಚೌಕಾಸಿ ಮಾಡಲಿಲ್ಲ. ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟ ತಕ್ಷಣ MD ಡೈರೆಕ್ಷನ್ ಕೊಟ್ಟರು. MD ಮಾತುಕತೆ ಶುರು ಮಾಡಿದರು. ನಂತರದಲ್ಲಿ ಅವರು 15% ಡಿಕ್ಲೇರ್ ಮಾಡಿದರು. ಅಫ್ಕೋರ್ಸ್ ವಿ ವಾಂಟೆಡ್ ಮೋರ್, ಬಟ್ ಸ್ಟಿಲ್ ಭಾಳ ಡೀಸೆಂಟ್ ಆಗಿತ್ತು. ಅದು ಡೀಸೆಂಟಾಗಿ ಸ್ಟ್ರೈಕ್ ನೋಟಿಸ್ ಹೋದ ತಕ್ಷಣ MDಗೆ ಡೈರೆಕ್ಷನ್ ಕೊಟ್ಟರು. ಜೈಪುರ್ಲಿದ್ರು ಅವತ್ತು MD. ಹೋಗಿ ಮಾತಾಡೋದು ಇವನೇನಂತ ಅಂತ. ನನಗೆ ಜೈಪುರಿಂದ MDಯಿಂದ ಫೋನ್ ಬಂತು. 3 ಗಂಟೆಗೆ ನಾನು ಫ್ಲೈಟಲ್ಲಿ ಬರ್ತೀನಿ, ನೇರ ಸೆಂಟ್ರಲ್ ಆಫೀಸ್ಗೆ ಬರ್ತೀನಿ, ನಿಮ್ಮ ಟೀಮ್ ಜೊತೆ ಬಂದುಬಿಡಿ, ವಿಲ್ ಸ್ಟಾರ್ಟ್ ನೆಗೋಸಿಯೇಷನ್ ಅಂತ. ಸೆನ್ಸ್ ಆಫ್ ಅರ್ಜೆನ್ಸಿ ಇತ್ತು. ಇವರು MML ಮಾಮಳೆ ಹೋಯ್ದಂಗೆ ಸಿ ನೆನ್ನೆ ಕರೆದು ಕೇಳ್ತಾರೆ. ನಾವು ಅದನ್ನು ಹಲವಾರು ಸಲ ಹೇಳಿದ್ವಿ. ನಿಮ್ಮ ಮಾಧ್ಯಮದ ಜೊತೆ ತಗೊಂಡು ಮಾತನಾಡುವಾಗ ನಾನು ಹೇಳಿದ್ದೀನಿ. ಕೊನೆಗಳಿಗೆ ಇವ್ರು ಕರೆದು
ಸ್ಟ್ರೈಕ್ ವಾಪಸ್ ತಗೊಳ್ಳಿಂತ ಕೇಳಿದ್ರೆ ನಾವು ತಗೊಳ್ಳಲ್ಲ ಅಂತ ಹೇಳಿದ್ದೀವಿ. ಸೊ ನಿನ್ನೆ 14 ತಿಂಗಳು ಕೊಟ್ಟವರು ಇನ್ನು 24 ತಿಂಗಳು ಯಾಕೆ ಹಿಡಿತೀರ, ಕೊಟ್ಟುಬಿಡಿ. ಡೈರೆಕ್ಷನ್ ಕೊಡಿ ಸಾರಿಗೆ ನಿಗಮಗಳಿಗೆ, ನೆಗೋಷಿಯೇಟ್ ಮಾಡಲಿ. ಎಮ್ ಡಿಗಳು ಈ ರೀತಿ ಬಸ್ ಸ್ಟ್ಯಾಂಡ್ಗೆ ಓಡೋಬೋದು ಬಸ್ ನಡೆಸೋದಕ್ಕೆ, ನಮ್ಮನ್ನು ಕರೆದು ನೆಗೋಷಿಯೇಟ್ ಮಾಡಿ ಸೆಟ್ಲ್ ಮಾಡಲಿ. ಹೂ ಪ್ರಿವೆಂಟ್ಸ್ ದಮ್? ಅದರಿಂದ ಒಂದೇ ಯಾಕೆ ಹಿಂಗಾಗುತ್ತೆ ಅಂದರೆ ಒಂಥರ ಆ್ಯಂಟಿ ವರ್ಕರು. ಏನು ಇವ್ರಿಗೆ ಯಾಕೆ ಕೊಡ್ಬೇಕು ನಾವು? ಹೆಂಗೂ ಕತ್ತೆ ದುಡ್ದಂಗೆ ದುಡಿತಾರೆ. 14,000 ಸ್ಟಾಫ್ ಕಡಿಮೆ ಇದ್ದಾರೆ. ನಾವು ಮ್ಯಾನೇಜ್ ಮಾಡಿದ್ದೀವಿ ಶಕ್ತಿ ಯೋಜನೆನ. ಸೊ ಇವತ್ತು ಟ್ರೈನೀಸ್ ತಗೊಳ್ತೀವಿ, ಖಾಸಗಿಯವ್ರನ್ನ ತಗೊಳ್ತೀವಿ, ಗುತ್ತಿಗೆ ಮೇಲೆ ತಗೋತೀವಿ. ಆಗುತ್ತೇನ್ರಿ ಅದೆಲ್ಲ? ಕಳೆದ 1 ವಾರದಲ್ಲಿ 3 ಜನ ಸತ್ತಿದ್ದಾರೆ ಆಕ್ಸಿಡೆಂಟಲ್ಲಿ. ಎಲ್ಲ ಎಲೆಕ್ಟ್ರಿಕ್ ಬಸ್ಸೇನೆ, ಖಾಸಗಿ ಬಸ್ ಡ್ರೈವರ್ಗಳೇ. ಯಾವುದು ಇನ್ನೂ ಎಷ್ಟು ಜನ ನೀವು ಸಾಯಿಸ್ತಾರೆ ಬೆಂಗಳೂರಲ್ಲಿ? ಯಾವ ಎಮ್ ಡಿಗಳಿಗೂ ಏನೂ ಆಗೋದಿಲ್ವಲ್ಲ ಇದರಿಂದ? ಸಾಯೋರು ಯಾರೋ ಬಡವರು. ಸರ್, ಇನ್ನೊಂದು ಕಡೆಯಾಗಿ ಈಗಾಗಲೇ ಒಂದಷ್ಟು ಕೇಸ್ಗಳು ಕೂಡ ಕೋರ್ಟಲ್ಲೂ ಕೂಡ ನಡೀತಾ ಇದೆ. ಇವತ್ತು ಯಾವುದೇ ಕಾರಣಕ್ಕೂ ಮುಷ್ಕರವನ್ನ ಮಾಡಬಾರ್ದು, ಜೊತೆಗೆ ಹೋರಾಟ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿತ್ತು. ಸೊ ಇನ್ನು ಮುಂದೆ ಈಗ ನಾಳೆಯಿಂದ ಹೇಗಿರುತ್ತೆ ಹೋರಾಟ ತಿರುವು ಯಾವ ರೀತಿ ಇರುತ್ತೆ? ಇದೇ ತರ ಮುಷ್ಕರ ಮತ್ತೆ ಮುಂದುವರಿಯತ್ತಾ? ಯಾವ ರೀತಿ ಇರುತ್ತೆ? ಬಸ್ಗಳು ಇಳಿಯತ್ತಾ ಇಳಿಯಲ್ವಾ ಅನ್ನೋ ಏನಾಗಿದೆ? ನಿನ್ನೆ ರಾತ್ರಿಯಿಂದಲೇ ಸ್ಟ್ರೈಕ್ ಶುರುವಾಗ್ಬಿಟ್ಟಿದೆ. ಜಾಸ್ತಿ ಜನ ಇವಾಗ ಸ್ಟ್ರೈಕಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿನ್ನೆ ಸುಮಾರು 7:15 ನನಗೆ ಕೋರ್ಟ್ದ ನೋಟಿಸ್ ಯಾರೋ ತಂದು ಕೊಟ್ಟರು. ರಿಟ್ ಪಿಟಿಷನ್ನು ಅದಕ್ಕೆ ಸಂಬಂಧಪಟ್ಟಿದ ಪೇಪರ್ಸ್ ಎಲ್ಲ. ಅವರೇನು ಹೇಳಿದ್ರು ಅಂದರೆ 1 ದಿವಸದ ಮಟ್ಟಿಗೆ ನಿಮ್ಮ ಮುಷ್ಕರ ಮುಂದೆ ಹಾಕಲಿಕ್ಕೆ ಕೋರ್ಟ್ ಆರ್ಡ್ರ್ ಮಾಡಿದೆ ಅಂತ ಹೇಳಿದರು. ನಾವು 6 ಯೂನಿಯನ್ಗಳಿದ್ದೀವಿ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಲ್ಲಿ. ಆ್ಯಂಡ್ ಹಲವಾರು ಲೀಡರ್ಗಳು ಅಷ್ಟೊತ್ತಲ್ಲೇ ಹೊರಟೋಗ್ಬಿಟ್ಟಿದ್ರು ಮನೆಗೆ. ಸೊ ನಾವು ನಮ್ಮ ಲಾಯರ್ಗಳಿಗೆ ಕಳಿಸಿದ್ದೀವಿ ರಾತ್ರಿನೇ. ಈಗ ಬಹುಶಃ 11:30 ಹೊತ್ತಿಗೆ 11:30 ಗಂಟೆಗೆ ಅವರ ಒಪಿನಿಯನ್ ಬರುತ್ತೆ ನಾವೇನು ಮಾಡಬೇಕು ಅಂತ. ಅದರ ಆಧಾರದ ಮೇಲೆ ನಮ್ಮ ಆಫೀಸಲ್ಲಿ ಸಭೆ ಸೇರಿ 2 ಹೊತ್ತಿಗೆ ನಿರ್ಣಯಗಳು ತಗೋತೀವಿ. ಒಂದೇನೆಂದರೆ ಕೋರ್ಟ್ ಹಾಗೆ ಹೇಳಿ ಲಾಯರ್ಗಳು ನೀವು ಮುಂದೆ ಹಾಕಬೇಕು ಸ್ಟ್ರೈಕ್ ಅಂದರೆ ಖಂಡಿತ ಹಾಕ್ತೀವಿ. ಆ ಒಪಿನಿಯನ್ ಮೇಲೆ ಆಗುತ್ತೆ. ಅಲ್ಲಿವರೆಗೂ ಸ್ಟ್ರೈಕ್ ಇರುತ್ತೆ. ಎನಿವೆ ಟುಡೇ ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್ ಇನ್ ದಿ ಆಫ್ಟರ್ನೂನ್. ಇವತ್ತು ನಿಮ್ಮ ಸಂಘಟನೆಯವ್ರನ್ನ ಎಲ್ಲರನ್ನೂ ಕೂಡ ಸೇರಿಸಿ ಒಂದಷ್ಟು ಕಡೆಯಲ್ಲಿ ಮೀಟಿಂಗ್ ಮಾಡುವಂಥದ್ದು, ಜೊತೆಗೆ ಒಂದಷ್ಟು ಚರ್ಚೆಗಳನ್ನ ಮಾಡುವಂಥದ್ದು ಏನಾದರೂ ಇದೆಯಾ ಸರ್? ಯಾಕಂದರೆ ಮೀಟಿಂಗ್ನ ಆಗತ್ತೆ, ಜೊತೆಗೆ ಒಂದಷ್ಟು ಚರ್ಚೆಗಳಾಗತ್ತೆ ಅನ್ನೋಂಥ ಮಾತುಗಳು ಈಗ ಕೇಳ್ಪಡ್ತಾ ಇದ್ವು. ಮೀಟಿಂಗ್ ಏನಾದರೂ ಮಾಡ್ತೀರಾ ಅನ್ನೋದು? ಮೀಟಿಂಗಲ್ಲಿ ಯಾವ ರೀತಿ ವಿಚಾರಗಳು ಚರ್ಚೆ ಆಗುತ್ತೆ? ಮೀಟಿಂಗ್ ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಮೀಟಿಂಗ್ ಮಾಡ್ತೀವಿ. ವಿ ಹ್ಯಾವ್ ಟು ರಿವ್ಯೂ ರಾಜ್ಯಾದ್ಯಂತ ಏನಾಗಿದೆ, ಆಮೇಲೆ ಈ ಕೋರ್ಟ್ ಡೈರೆಕ್ಷನ್ ಅಂತ ತಾವೇನು ಹೇಳಿದ್ರಿ ಅದ್ರ ಬಗ್ಗೆ ನಮ್ಮ ಅಡ್ವೊಕೇಟ್ಗಳು ಏನು ನಮ್ಗೆ ಅಡ್ವೈಸ್ ಮಾಡ್ತಾರೆ ಅದೆಲ್ಲ ಚರ್ಚೆ ಮಾಡ್ತೇವೆ ನಮ್ಮ ಮೀಟಿಂಗಲ್ಲಿ. ನಂತರದಲ್ಲಿ ನಿಮ್ಗೆ ಕಮ್ಯುನಿಕೇಟ್ ಮಾಡ್ತೇವೆ. ಸೊ ನಥಿಂಗ್ ಈಸ್ ಸೀಕ್ರೆಟ್ ಹಿಯರ್. ನಾವು ನ್ಯಾಯಾಲಯಕ್ಕಿಂತ ದೊಡ್ಡವರಲ್ಲ. ನ್ಯಾಯಾಲಯ ನೀವು ಮಾಡಿಕೊಡೋದು ಅಂತ ಹೇಳಿದರೆ ನಾವು ಇಲ್ಲ ಕಣ ಮಾಡ್ತೀವಿ, ಆ ಉದ್ದಟತನ ನಮಗೇನಿಲ್ಲ. ವಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್, ವಿ ರೆಸ್ಪೆಕ್ಟ್ ಜುಡಿಷಿಯಲ್ ವೆರಿಡಿಕ್ಟ್. ಬಟ್ ನಾವೆಲ್ಲ ಆರ್ಡಿನರಿ ಡ್ರೈವರು ಕಂಡಕ್ಟರು, ನಮಗೆ ಅವೆಲ್ಲ ಅರ್ಥವಾಗಲ್ಲ. ಅಷ್ಟೊಂದು ಇಷ್ಟದಪ್ಪ ಕಂತುಗಳಿವೆ. ಅದನ್ನು ಲಾಯರ್ಗಳಿಗೆ ಕಳಿಸಿದ್ದೀವಿ, ಅವರು ಅಡ್ವೈಸ್ ಕೊಡ್ತಾರೆ. ಆ ಅಡ್ವೈಸ್ ಮೇಲೆ ನಾವು ಮುಂದೆ ನಿರ್ಧಾರ ತಗೋತೀವಿ. ಇನ್ ದಿ ಮೀನ್ ಟೈಮ್ ನಮ್ಮ ಪರವಾಗಿ ಅಡ್ವೊಕೇಟ್ ಕೂಡ ತಪಿಯರ್ ಆಗಿರ್ತಾರೆ ಹೈಕೋರ್ಟಲ್ಲಿ. ವಕಾಲತ್ ಫೈಲ್ ಮಾಡಿ ಟೈಮ್ ತೊಗೊಂಡಿರ್ತೀವಿ ಅಬ್ಜೆಕ್ಷನ್ಸ್ ಆಗೋದಕ್ಕೆ. ಸರ್, ಕೊನೆಯದಾಗಿ ಈ ಸರ್ಕಾರ ಪ್ರತಿ ಬಾರಿ ಕೂಡ ಎಲ್ಲೋ ಒಂದು ಕಡೆ ಹೋರಾಟವನ್ನು ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಬಂದಾಗ ಎಸ್ಮಾ ಜಾರಿ ಮಾಡ್ತಾರೆ, ನೌಕರರನ್ನ ಹೆದರಿಸುವಂತಹ ಕೆಲಸ ಮಾಡ್ತಾರೆ, ಇಲ್ಲ ನಿಮ್ಮ ಸಂಬಳವನ್ನು ದಿನದಲ್ಲಿ ಕಟ್ ಮಾಡ್ತೀವಿ ನೀವು ಬರದೇ ಇದ್ರೆ ಅನ್ನುವಂತಹ ಬೆದರಿಕೆಗಳನ್ನ ಹಾಕ್ತಾನೆ ಇರ್ತಾರೆ. ಈ ಬಾರಿ ಕೂಡ ಇವತ್ತು ಆದೇಶದಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಸಂಬಳ ಕಟ್ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಇಂಥ ಒಂದು ಯೋಚನೆಗಳು ಇವ್ರಿಗೆ ಹೆಂಗೆ ಬರುತ್ತೆ? ಅಲ್ಲ ನೋಡಿ, ಇವಾಗ 38 ತಿಂಗಳು ಅರಿಯರ್ಸ್ ಯಾಕೆ ಕೊಡಬೇಕು? ನಾವು ಕೆಲಸ ಮಾಡಿರೋದಕ್ಕೆ ಆ ದುಡ್ಡನ್ನೇ ಕೊಡ್ತಿಲ್ಲ. ರಿಟೈರ್ ಆಗಿ 3 ವರ್ಷ ಆದರೂ ಗ್ರ್ಯಾಚ್ಯುಟಿ ದುಡ್ಡು ಇವ್ರು ಕೊಡ್ತಿಲ್ಲ. ಆದ್ದರಿಂದ ನಾವು ಸ್ಟ್ರೈಕ್ ಮಾಡಿ ಡ್ಯೂಟಿಗೆ ಬರೆದ ಸಂಬಳ ಕೇಳ್ತೀವ? ನಾವು ಸ್ಟ್ರೈಕ್ ವೇಜು ಇನ್ಕ್ರಿಮೆಂಟ್ ಏನು ಕೇಳೇ ಇಲ್ಲ. ಇದು ಒಂದು. ಇವಾಗ ನಾವು ಎಸ್ಮಾ ಬಗ್ಗೆ ಹೇಳಿದ್ರಿ, ಅವರಷ್ಟೆಲ್ಲ ಬೆದರಿಕೆಗಳು ಹಾಕಿದರೂ ಕೂಡ ಇವತ್ತು ಸ್ಟ್ರೈಕ್ ಆಗಿದೆ ರಾಜ್ಯದಲ್ಲಿ ಅಂದರೆ ವಾಟ್ ಡಸ್ ಇಟ್ ಶೋ? ನಿಮ್ಮ ಎಸ್ಮಾಗೆ KSRTC ನೌಕರು ಹೆದರೋದಿಲ್ಲ. ಎಸ್ಮಾ ತಂದ ಸರ್ಕಾರ ಭಸ್ಮ ಆಗುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಇವತ್ತು ಆ ಎಸ್ಮಾ ತುಳಿದು ಹಾಕಿದ್ದಾರೆ. 1,15,000 ಜನ ತಗೊಂಡೋಗಿ ಜೈಲಿಗೆ ಹಾಕ್ತೀರಾ? ಜೈಲುಗಳಲ್ಲಿ ಜಾಗ ಎಲ್ಲಿದೆ? ಅಷ್ಟು ಜನಕ್ಕೆ ಪುಕ್ಕಟ್ಟೆ ಊಟ ಹಾಕ್ತೀರಾ ಗೌರ್ಮೆಂಟಿಂದ? ಅದರಿಂದ ಹಾಕೋರು ಹಾಕಿ ಅಲ್ಲಿರೋರಿಗೆ. ದೊಡ್ಡವ್ರು ಇದ್ದಾರೆ, ಒಳ್ಳೆ ಕೆಲಸಗಳು ಮಾಡಿ. ನಾವು ಜನಪರವಾಗಿ ಹೋರಾಟ ಮಾಡ್ತಿದ್ದೀವಿ. ನಿಮ್ಮ ಎಸ್ಮಾ ಹಲವಾರು ಸಲ ಬಂದಿದೆ. ಇದು ಸನ್ಮಾನ್ಯ ನಿಜಲಿಂಗಪ್ಪನವರು ಚೀಫ್ ಮಿನಿಸ್ಟರ್ ಇದ್ದಾಗ ಎಸ್ಮಾ ತಗೊಂಬಂದರು.
ಸರ್ಕಾರಿ ನೌಕರರು ಮುಷ್ಕರವನ್ನು ಸದೆ ಹೊಡೆಯೋಕ್ಕೆ. ಆಗಲಿಂದ 6 ತಿಂಗಳು ಮುಂದುವರಿಸ್ತಲೇ ಇದ್ದಾರೆ. ನಾನು ಸಾರಿಗೆ ನಿಗಮದ ಟ್ರೇಡ್ ಯೂನಿಯನ್ಗೆ 50 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಹೋರಾಟ ಮಾಡ್ತಿದ್ದೇನೆ. ಬಂದಾಗಲೆಲ್ಲ ಎಸ್ಮಾ ಅಂತಾರೆ, ಬರಲಿ. ಇಷ್ಟರ ಮೇಲೆ ನಮ್ಮನ್ನು ಜೈಲಿಗೆ ಹಾಕಿದೇನು, ಪಾಕಿಸ್ತಾನ ಜೈಲಿಗೆ ಹಾಕಲ್ಲ, ಬಾಂಗ್ಲಾದೇಶ ಜೈಲಿಗೆ ಹಾಕಲ್ಲ. ಕರ್ನಾಟಕದಲ್ಲಿ ಜೈಲು ಜಾಗ ಇದ್ದರೆ ತಮಿಳ್ನಾಡಿಗೆ ಹಾಕ್ಬೋದು. ಓಕೆ ಫೈನ್, ವಿ ವೆಲ್ಕಮ್ ಇಟ್. ಅದರಿಂದ ಒಂದೇನೆಂದರೆ ಸಾರಿಗೆ ನಿಗಮದ 1,15,000 ಜನರು ಅವರು ಎಸ್ಮಾಗೆ ದಿಗಿಲು ಪಟ್ಕೊಂಡು ಸ್ಟ್ರೈಕ್ ನಿಲ್ಲಿಸಿಲ್ಲ, ಸ್ಟ್ರೈಕ್ ಮಾಡಿದ್ದಾರೆ. ಇದು ಒಂದು ಪಾಠ ಸರ್ಕಾರ ಕಲಿಬೇಕು. ಅದರಿಂದ ಇಮಿಡಿಯೇಟ್ ರೆಮಿಡೀಸ್, ಕಾಲ್ ಅಸ್ ಫಾರ್ ಟಾಕ್ಸ್. ಆ 24 ತಿಂಗಳಲ್ಲಿ ಎಷ್ಟು ಕೊಡಿ, 1,000 ಕೋಟಿ ರೂಪಾಯಿ, ನಿಮಗೇನು ಬಡತನ ಬರಲ್ಲ. ಸಾರಿಗೆ ನಿಗಮಗಳು ನಮ್ಮ ವೇತನದ ಬಗ್ಗೆ ಚರ್ಚೆ ಮಾಡಲಿ 1/1/24ರಿಂದ. ಆ್ಯಂಡ್ ಬೇರೆ ಸಣ್ಣ ಪುಟ್ಟ ಬೇಡಿಕೆಗಳು, ಬಾಟ ಗೀಟ ಇವೆಲ್ಲ ಇದೆ, ಅದೆಲ್ಲ ಅವ್ರ ಮಟ್ಟದಲ್ಲೇ ಸಾರ್ಟ್ ಔಟ್ ಮಾಡ್ಬೋದು. ಆವಾಗ ಶಾಂತಿಯುತವಾಗಿ ಎಲ್ಲೂ ಆಗುತ್ತೆ. ಅದು ಬಿಟ್ಟುಬಿಟ್ಟು ಏನೋ ಹೆದರಿಸೋದು, ಯಾರೋ ನಿಮ್ಮ ಶಿಷ್ಯರನ್ನ ಇಟ್ಕೊಂಡು ಕೋರ್ಟ್ಗೆ ಹೋಗೋದು. ನಾನು ರಾಮಲಿಂಗಾರೆಡ್ಡಿ ಹೇಳ್ತೀನಿ, ಯಾವ ಗೊಂದಲಗಳು ಇಲ್ಲ. ಎಲ್ಲ ಗೊಂದಲಗಳು ನಿಮ್ಮ ತಲೆ ಒಳಗೆ ಏನಿದೆ ಅದಕ್ಕೆ ಸಾರಿಗೆ ನಿಗಮದ ನೌಕರರು ನಿನ್ನೆ ರಾತ್ರಿಯಿಂದಲೇ ಉತ್ತರ ಕೊಟ್ಟಿದ್ದಾರೆ. ನಮ್ಮ JAC ಕಾಲ್ಗೆ ರೆಸ್ಪಾಂಡ್ ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ. ದಟ್ ಮೀನ್ಸ್ ದೇ ಹ್ಯಾವ್ ಸಪೋರ್ಟೆಡ್ ಅವರ್ ಡಿಮಾಂಡ್. ಸೊ ಆಲ್ ದಿ ಮೋರ್ ನೌ ಯು ಶುಡ್ ಹರಿ ಅಪ್ ಟು ಕಾಲ್ ಅಸ್ ಆ್ಯಂಡ್ ಟಾಕ್. ಅದ್ರ ಬದಲು ಗೊಂದಲ ಇದೆ ಅವ್ರ ಮನಸ್ಸಲ್ಲಿ. ಅವ್ರು 20ನೇ ಇಸ್ವಿಯಿಂದ ಕೇಳ್ತಾರೆ, ಕೊಟ್ಟುಬಿಟ್ಟಿದ್ದಾರೆ. 20ನೇ ಇಸ್ವಿಯಿಂದ 11/20ರಿಂದ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ, ಹೊಸ ಪೇ ಸ್ಕೇಲ್ ಕೊಟ್ಟಿದ್ದಾರೆ. ವಾಟ್ ವಾಸ್ ನಾಟ್ ಗಿವನ್ ವಾಸ್ 38 months ಅರಿಯರ್ಸ್. ಇವಾಗ ನೆನ್ನೆ ಟಾಕ್ಸಲ್ಲಿ ಇದುವರೆಗೆ ಕೊಡಲ್ಲ ಅಂತಿದ್ದವರು 14 ತಿಂಗಳು ಕೊಡ್ತೀವಿ, ನೀವೇ ಒಪ್ಕೊಂಡಿದ್ದೀರಾ. ಅದನ್ನು ಇನ್ನು 24 ತಿಂಗಳು ಕೊಟ್ಟುಬಿಟ್ರೆ ಕತೆ ಮುಗಿಯುತ್ತೆ. ಕೇಲ್ ಖತಮ್ ಹೋಗ ಅಂತ ಹೇಳಿಬಿಡ್ಬೋದು. ಅದು ಬಿಟ್ಬಿಟ್ಟು ಸುಮ್ಮನೆ ಯಾರನ್ನೋ ಶೇಷರು ಇಟ್ಕೊಳ್ಳೋದು, ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಸೋದು. ಯಾಕಪ್ಪ, ಈ ಕಣ್ಣಿಗೆ ಮಣ್ಣೆರ್ಚೋ ಕೆಲಸ ಮಾಡಬೇಡಿ. ಸರ್ಕಾರ ಎದೆ ಇದ್ದರೆ ಎತ್ಕೊಂಡು ನಮ್ಮನ್ನು ಫೇಸ್ ಮಾಡಿ. ಈ ಬುರ್ಕಾ ಹಾಕೊಂಡು ನಮ್ಮನ್ನು ನೋಡೋಕೆ ಬರಬೇಡಿ. ನಿಮ್ಮ ನಿಜವಾದ ಬಣ್ಣ ನಮಗೆ ಗೊತ್ತಿದೆ, ನೀವು ಆ್ಯಂಟಿ ವರ್ಕರು. ಆದರೆ ನಾನು ಒಂದು ಹೇಳ್ತೀನಿ ಕೊನೆಯದಾಗಿ, ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಅವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು, ಹೋರಾಟಗಾರರವರು. ಬಳ್ಳಾರಿಗೆ ಕಾಲ್ನಡಿಗೆ ಜಾಥಾ ನಡೆದಿದ್ದಾರೆ, 4 ಸಲ ಹವಾಯಿ ಚಪ್ಪಲಿ ಹೊಸದಾಗಿ ತಗೊಂಡಿದ್ದಾರೆ ಕಾಲ್ನಡಿಗೆಯಲ್ಲಿ. ಅಂತ ಹೋರಾಟಗಾರ ಇವತ್ತು ಮುಖ್ಯಮಂತ್ರಿ ಆಗಿ ಈ ಸ್ಟ್ರೈಕಿಗೆ ಹೀಗೆಲ್ಲ ಬ್ರೇಕ್ ಹಾಕೋ ಬದಲು ನಮ್ಮನ್ನು ಕರೆದು ಇನ್ನೊಂದು 1,000 ಕೋಟಿ ಕೊಡ್ತೀವಿ ಇನ್ನು ಬಿಟ್ಟಿದ್ರೆ ಅವ್ರಿಗೆ ಮರ್ಯಾದೆ ಉಳಿದು. ಇವತ್ತು ನೋಡಿ ಜನಗಳ ಭಾವನೆ ನೋಡಿ, ಟಿ ವಿಲಿ ನೋಡೋದು ಹೊಟ್ಟೆ ಹೊಡೆದೋಗುತ್ತೆ. ಪಾಪ ಹೆಂಗಸರುಗಳು ಬರ್ತಾರೆ, ಪ್ರೈವೇಟ್ ಬಸ್ನ ದುಡ್ಡು ಕೇಳ್ತಾರೆ, ಇವರು ಆಧಾರ್ ಕಾರ್ಡ್ ತೋರಿಸ್ತಾರೆ. ಅವ್ರು ಇಲ್ಲಮ್ಮ ಇವತ್ತಿನ ಸ್ಟ್ರೈಕ್ ಇದೆ, ನಾವು ಪ್ರೈವೇಟ್ನವರು ಅಂತ. ಅವ್ರಿಗೆ ಏನು ಗೊತ್ತಾ ಹಳ್ಳಿ ಹೆಂಗಸರಿಗೆ, ಇದು ಪ್ರೈವೇಟು KSRTC ಅಂತ. ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗೋರು ಮೈಸೂರಿಗೆ ಹೋಗಿ. ಇನ್ನು ರಿಟೈರ್ ಆದ ನಮ್ಮ ಎಂಪ್ಲಾಯೀಸು ಗ್ರ್ಯಾಚ್ಯುಟಿ ಕೊಟ್ಟಿಲ್ಲ ಸ್ವಾಮಿ ನಮಗೆ, ಕಣ್ಣಲ್ಲಿ ನೀರು ಹಾಕ್ತಾರೆ ಅವರು ರಾಯಚೂರಿಂದ. ಸೊ ಇದು ನಿಜವಾದ ದರ್ಶನ ಇವತ್ತು ನೀವು ಟಿ ವಿಯಿಂದ TV ಮಾಧ್ಯಮದ ತೋರಿಸ್ತಿದ್ರು. KSRTC ಅವರೆಲ್ಲ ಆರಾಮಾಗಿಲ್ಲ, ಹಗಲು ಹೊರತು ದುಡ್ದಿದ್ದೀವಿ, ನಿಮ್ಮ ಶಕ್ತಿ ಯೋಜನೆ ನಾವು ಯಶಸ್ವಿ ಮಾಡಿದ್ದೀವಿ, ನಿಮಗೆ ಶ್ರೇಯಸ್ ತಂದು ಕೊಟ್ಟಿದ್ದೀವಿ, ಹೆಸರು ತಂದು ಕೊಟ್ಟಿದ್ದೀವಿ, ಓಟ್ ಹಾಕ್ಸಿದ್ದೀವಿ ನಿಮಗೆ. ಇಷ್ಟಾದರೂ ನಮ್ಗೆ ಹಿಂಗೆ ದ್ರೋಹ ಮಾಡ್ತಿರಲ್ಲ. ಸಿದ್ದರಾಮಯ್ಯರೇ ಸ್ವಲ್ಪ ಆತ್ಮವಿಮರ್ಶೆ ಮಾಡಿ. ಏಕೆ ನೀವು ವೈಚಾರಿಕತೆಗೆ ತಲೆಬಾಗುವಂಥ ವ್ಯಕ್ತಿ, ಆ್ಯಂಡ್ ನೀವು ಸ್ವತಃ ಲಾಯರು. ನಿನ್ನೆ ಎಕ್ಸ್ಪೋಸ್ ಆಗಿದೆ, ನಿಮ್ಮ ಅಧಿಕಾರಿಗಳು ರಾಂಗಾಗಿ ಫೀಡ್ ಮಾಡಿದ್ದಾರೆ. ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಿ ನೀವು. ಯಾಕೆಂದರೆ ಇಷ್ಟು ಜನಕ್ಕೆ ತೊಂದರೆ ಆಗೋದಕ್ಕೆ ನಿಮ್ಮ ಅಧಿಕಾರಿಗಳ ಕಾರಣ. ಇವಾಗ ಹಿಂದೆ ಎಲ್ಲ ನಿಮ್ಗೆ ಏನು ಕೊಡಬೇಕಾಗಿಲ್ಲ ಅಂತ ಹೇಳಿದ್ರಲ್ಲ, ನಿನ್ನೆ ಹೆಂಗೆ ಹೇಳ್ತಾರೆ 14 ತಿಂಗಳದ್ದು ಕೊಡಿ ಅಂತ. ಅಲ್ಲಿಗೆ ದೇ ಹ್ಯಾವ್ ಹಿಡನ್ ಟ್ರೂತ್ ಫ್ರಮ್ ಯು. ಆದರೆ ನೀವು ನಿಮ್ಮ ಪ್ರಾಮಾಣಿಕತೆಯಿಂದ ಮೆರೀರಿ, ಸಸ್ಪೆಂಡ್ ಮಾಡಿ ಅವ್ರನ್ನ. ನಮ್ಮನ್ನು ಕರೀರಿ, ಮಾತಾಡಿ, 1,000 ಕೋಟಿ ಕೊಡ್ಲಿಕ್ಕೆ ಒಪ್ಪಿ, ಡೈರೆಕ್ಷನ್ ಕೊಡಿ, ಮಾತುಕತೆ ನಡೆಸೋದಕ್ಕೆ ನಾವು ಸ್ಟ್ರೈಕ್ ತಕ್ಷಣ ವಿತ್ಡ್ರಾ ಮಾಡ್ತೀವಿ. ಅದು ಬಿಟ್ಬಿಟ್ಟು ಈ ಬುರ್ಕಾ ಹಾಕ್ಕೊಂಡು ವೇಷಗಳೆಲ್ಲ ಬೇಕಾಗಿಲ್ಲ. ಕೋರ್ಟ್ ಕಂಡ್ರೆ ನಮಗೆ ಗೌರವ ಇದೆ, ಖಂಡಿತ ಕೋರ್ಟ್ ನಿರ್ದೇಶನ ಏನಿದ್ರು ನಾವು ಜಾರಿ ಮಾಡ್ತೀವಿ. ವಿ ಆರ್ ಅವೈಟಿಂಗ್ ದಿ ಅಡ್ವೈಸ್ ಫ್ರಮ್ ಅವರ್ ಅಡ್ವೊಕೇಟ್ಸ್. ಅದರಿಂದ ಅದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ. ವಿ ಆರ್ ನಾಟ್ ಅಬೌವ್ ಲಾ ಅಂಡ್ ಕಾನ್ಸ್ಟಿಟ್ಯೂಷನ್. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದಿಷ್ಟು ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಹೇಳ್ತಿರುವಂತಹ ಮಾತು. ಸರ್ಕಾರದ ಯಾವ ಬೆದರಿಕೆಗೂ ಯಾರು ಕೂಡ ಹೆದರುವಂತವರಲ್ಲ. ನಮ್ಮ ಬೇಡಿಕೆಗಳೇನಿದೆ ಅದನ್ನ ಈಡೇರಿಸ್ತಾ ಇದ್ರೆ ಇನ್ನೂ ಕೂಡ ಹೋರಾಟ ತೀವ್ರಗತಿಯಲ್ಲಿ ನಡೆಯುತ್ತೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗತ್ತೆ ಯಾವ ರೀತಿ ಈ ಸಾರಿಗೆ ಮುಷ್ಕರ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂಥದ್ದನ್ನ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.